ಜಮ್ಮುವಿನಲ್ಲಿ ಸಂಭವಿಸಿದಂತ ಹಿಮಪಾತದಲ್ಲಿ ಮೃತಪಟ್ಟಂತಹ ವೀರ ಯೋಧ ಸಂದೀಪ್ ಕುಮಾರ್ ಅವರ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಹಾಸನ ತಾಲೂಕಿನ ದೇವಿಹಳ್ಳಿಯಲ್ಲಿರುವಂತಹ ಸಂದೀಪ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ ರೇವಣ್ಣ ಅವರು ಬಳಿಕ ಮಾತನಾಡಿ ಸಂದೀಪ್ ದೇಶ ಸೇವೆಯೊಂದಿಗೆ ಗ್ರಾಮದ ಬಗ್ಗೆ ಕಾಳಜಿಯನ್ನ ಹೊಂದಿದ್ರು. ಕಳೆದ ಬಾರಿ ಭೇಟಿಯಾಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ಸನ್ಮಾನವನ್ನ ಮಾಡಿದ್ದೆ ಅಂತ ಹಿಂದಿನ ಕ್ಷಣಗಳನ್ನ ನೆನಪಿಸಿಕೊಂಡ್ರು. ಅಲ್ಲದೆ ಮೃತ ಯೋಧನ ಮನೆಗೆ ಇದುವರೆಗೂ ಕೂಡ ಜಿಲ್ಲಾಧಿಕಾರಿ ಬರದೇ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಡಿಸಿ ಹಾಗೆ ಇತರ ಅಧಿಕಾರಿಗಳ ಆಗಮಿಸದೇ ಇದ್ರಿಂದಾಗಿ ಗ್ರಾಮಸ್ಥರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಉಸ್ತುವಾರಿ ಸಚಿವ ಮಂಜು ವಿರುದ್ಧವೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತ ಗ್ರಾಮಸ್ಥರು ಇದು ಹುತಾತ್ಮ ಯೋಧನಿಗೆ ಮಾಡಿದಂತಹ ಅವಮಾನ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಯೋಧನ ಅಂತ್ಯಕ್ರಿಯೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದಲೇ ಸಿದ್ಧತೆ ನಡೀತಾ ಇದೆ. ಇದರಲ್ಲಿ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಗಿದ್ದಂತ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ.